ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ರುಚಿ ಅಮ್ಮನ ಅಡುಗೆ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ವಾಂಗಿಬಾತ್ ಪೌಡರ್ ಮತ್ತು ವಾಂಗಿಬಾತನ್ನ ಹೇಗೆ ಮನೆಯಲ್ಲೇ ಮಾಡ್ಕೊಳೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ವಾಂಗಿಬಾತ್ ಪೌಡರ್ ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು: ಕಾಯಿ, ಏಲಕ್ಕಿ, ಲವಂಗ, ಚಕ್ಕೆ, ಮೊಗ್ಗು ಮತ್ತು ಕೊತ್ತಂಬರಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಮೆಣಸು, ಸ್ವಲ್ಪ ಒಣಮೆಣಸಿಕಾಯಿ, ಬ್ಯಾಡಗೆ ಮೆಣಸಿಕಾಯಿ ಮತ್ತು ಇನ್ನೊಂದು ಥರದ ಮೆಣಸಿಗೆ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಬಾಣಲಿಗೆ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಸ್ಪೈಸಸ್ ಇರುತ್ತಲ್ಲ, ಒಂದು ಲವಂಗ, ಚಕ್ಕೆ ಇವೆಲ್ಲ ಇರುತ್ತಲ್ಲ, ಅದನ್ನು ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಮತ್ತು ಈ ಕಡಲೆಬೇಳೆ ಹೇಗೆ ತೊಗೊಳೋದು ಅಂದರೆ, ಒಂದು 2 ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ರೆ ಒಂದು ಸ್ಪೂನ್ ಇಲ್ಲಾಂದರೆ 1.5 ಸ್ಪೂನಲ್ಲಿ ಇದನ್ನು ಉದ್ದಿನಬೇಳೆ ತೊಗೊಬೇಕಾಗುತ್ತೆ. ಮತ್ತು ಕೊತ್ತಂಬರಿ ಬೀಜನ ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತೊಗೋಬೇಕಾಗುತ್ತೆ. 3 ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ರೆ 4 ಸ್ಪೂನು ಕೊತ್ತಂಬರಿ ಬೀಜ ತೊಗೋಬೇಕಾಗುತ್ತೆ. ಮತ್ತು ಉದ್ದಿನಬೇಳೆನ 1.5 ಇಲ್ಲಾಂದರೆ 2 ಸ್ಪೂನ್ ತೊಗೊಂಡ್ರೆ ಸಾಕಾಗುತ್ತೆ. ಸೊ ಈಗ ಫಸ್ಟ್ ನಾನು ಸ್ಪೈಸಸ್ ಎಲ್ಲ ಹುರ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಕಡಲೆಬೇಳೆನ ಫಸ್ಟ್ ಹಾಕ್ಕೊತಿದ್ದೀನಿ, ಯಾಕಂದರೆ ಕಡಲೆಬೇಳೆ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ಕಡಲೆಬೇಳೆನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಆದಮೇಲೆ ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಬೀಜನ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವೆಲ್ಲ ಲಾಸ್ಟಿಗೆ ಹಾಕ್ಕೊಂಡ್ರೆ ಸಾಕು, ಅಂದರೆ ಸ್ವಲ್ಪ ಬಿಸಿ ಆದರೆ ಸಾಕು ಅಂತ ಅಂದ್ಬಿಟ್ಟು. ಆಮೇಲೆ ನಾವು ಇಲ್ಲಿ ಕಾಯಿನ ಹಾಕ್ಕೊಂಡಿಲ್ಲ, ಕೊಬ್ಬರಿನ ಯೂಸ್ ಮಾಡ್ಕೊತಿದ್ದೀವಿ. ಕಾಯಿನ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಒಂದೇ ರೀಸನ್ ಕೊಬ್ಬರಿ ಹಾಕ್ಕೊತಿರೋದು ಏನಕ್ಕೆ ಅಂದರೆ, ಸ್ವಲ್ಪ ಜಾಸ್ತಿ ದಿನ ಸ್ಟೋರ್ ಮಾಡ್ಕೊಬೋದು. ಇವಾಗ ನಾವು ವಾಂಗಿಬಾತ್ ಪೌಡರ್ ಫುಲ್ ಇವತ್ತೇ ಖಾಲಿ ಮಾಡೋಕ್ಕಾಗಿಲ್ಲ ಅಂದ್ರೂ ಸ್ವಲ್ಪ ಒಂದು 15 ಡೇಸ್, 1 ತಿಂಗಳು ಹಂಗೆ ಮಾಡಿಕೊಂಡು ನಮಗೆ ಯಾವಾಗ ಬೇಕು ಆ ಥರ ತಿನ್ಬೋದು ಅಂತ ಅಂದ್ಬಿಟ್ಟು ಕೊಬ್ಬರಿನ ಯೂಸ್ ಮಾಡ್ಕೊಂಡಿರೋದು ಅಷ್ಟೇ. ಸೊ ಇದನ್ನೆಲ್ಲ ಕ್ಲೀನಾಗಿ ಹುರ್ಕೊಂಡು ತಣ್ಣಗೆ ಮಾಡಿಕೊಂಡು ಆಮೇಲೆ ಮಿಕ್ಸಿ ಹಾಕಿ ಒಂದು ಪೌಡರ್ ಮಾಡಿಕೊಂಡ್ರೆ ವಾಂಗಿಬಾತ್ ಪೌಡರು ರೆಡಿ ಆಗಿಬಿಡುತ್ತೆ. ನಿಮಗೆ ಜಾಸ್ತಿ ಸ್ಪೈಸಸ್ ಯೂಸ್ ಮಾಡೋದಾದರೆ ಸ್ವಲ್ಪ ಏಲಕ್ಕಿ, ಲವಂಗ, ಚಕ್ಕೆ ಎಲ್ಲ ಇರುತ್ತಲ್ಲ, ಅದನ್ನು ಜಾಸ್ತಿ ಕೂಡ ಹಾಕೋಬೋದು. ನಮ್ಮನೇಲಿ ಅಷ್ಟೊಂದೇನು ನಾವು ತಿನ್ನಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪನೇ ಯೂಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದನ್ನೆಲ್ಲ ಹುರ್ಕೊಂಡಿರ್ತೀವಲ್ಲ, ಇದು ತಣ್ಣಗಾಗಿಬಿಟ್ಟಿದ್ದೆ. ಈಗ ತಣ್ಣಗಾಗಿದೆ ಕೂಡ ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕ್ಲೀನಾಗಿ ರುಬ್ಕೊಂಡು ಬಂದಿದ್ದೀನಿ. ಈ ಥರ ಸ್ವಲ್ಪನೂ ನೀರು ಹಾಕಬಾರ್ದು, ನೀರು ಹಾಕಿದರೆ ಅಂಟಂಟಾಗಿಬಿಡುತ್ತೆ. ನೋಡಿ, ಇಲ್ಲಿ ಮನೆಯಲ್ಲೇ ರೆಡಿ ಆಯಿತು ವಾಂಗಿಬಾತ್ ಪೌಡರು. ಸೊ ಇವಾಗ ನಾವು ವಾಂಗಿಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಈ ಪೌಡರ್ನ ಯೂಸ್ ಮಾಡಿಕೊಂಡು. ಸೊ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಇವಾಗ ಸೇಮ್ ಚಿತ್ರಾನ್ನ ಎಲ್ಲ ಮಾಡ್ತೀವಲ್ಲ, ಅದೇ ಥರ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಏನೇನು ಬೇಕೋ ಅದನ್ನು ಹಾಕೋಬೇಕು. ಸೊ ಫಸ್ಟಿಗೆ ನಾನಿಲ್ಲಿ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕಡಲೆಬೇಳೆ ಇಲ್ಲಾಂದರೆ ಶೇಂಗಾ ಇದನ್ನೆಲ್ಲ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಎಳ್ಳು ಮತ್ತು ಬೆಳ್ಳುಳ್ಳಿ ಮತ್ತು ಕಡಲೆಬೇಳೆನ ಹಾಕ್ಕೊತಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು ಕ್ಲೀನಾಗಿ. ಆಮೇಲೆ ಉದ್ದಕ್ಕೆ ಕೊಚ್ಕೊಂಡಿರ್ತೀವಲ್ಲ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆಗೋಕ್ಕೂ ನಾವು ಒಂದು ಗ್ರೀನ್ ಕಲರ್ ಬದನೆಕಾಯಿನಾರು ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಬದನೆಕಾಯಿನಾರು ಯೂಸ್ ಮಾಡ್ಕೋಬೋದು. ಉದ್ದಕ್ಕೆ ಇಟ್ಕೊಂಡಿರಬೇಕು. ಅದನ್ನು ನಾವು ಈರುಳ್ಳಿ ಸ್ವಲ್ಪ ಬೆಂದಾಗಿರುತ್ತಲ್ಲ ಆಮೇಲೆ ಹಾಕೋಬೇಕಾಗತ್ತೆ. ಬದನೆಕಾಯಿ ಹಾಕ್ಕೊಂಡಾದ್ಮೇಲೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ, ಯಾಕಂದರೆ ಬದನೆಕಾಯಿ ಹಾಕಿ ಯಾವುದೇ ತರಕಾರಿ ಹಾಕಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು ನಾನಲ್ಲಿ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಹುಡಿ ಉಪ್ಪನ್ನ ಕೂಡ ಹಾಕ್ಕೋಬೋದು. ಅದು ಸ್ವಲ್ಪ ನಾವು ಉಪ್ಪು ಹಾಕೋಕ್ಕೂ ಒಂದು 2 to 3 ಮಿನಿಟ್ಸ್ ಹಾಗೆ ಸ್ವಲ್ಪ ಬಣ್ಣ ಬದಲಾಗಿ ಸಾಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಮೇಲೆ ನಾವು ಫಸ್ಟಿಗೆ 1 ಇಂಚು ಹುಣಸೆ ಹಣ್ಣನ್ನು ಇಟ್ಕೊಂಡಿರಬೇಕಾಗತ್ತೆ. ಸೊ ಆ ಹುಣಸೆ ಹಣ್ಣನ್ನು ಇಟ್ಕೊಂಡಿರ್ತೀವಲ್ಲ, ಅದನ್ನು ನಾವು ಬದನೆಕಾಯಿ ಹಾಕಾದ್ಮೇಲೆ ಹಾಕಬೇಕಾಗತ್ತೆ. ಸೊ ಅದನ್ನು ಹಾಕಿಬಿಟ್ಟು ಅದು ಕ್ಲೀನಾಗಿ ಕುದ್ಬಿಟ್ಟು ಎಣ್ಣೆನೆಲ್ಲ ಬಿಟ್ಕೊತಾ ಹೋಗುತ್ತೆ. ಸೊ ಹುಣಸೆ ಹಣ್ಣು ಹಾಕಾದ್ಮೇಲೆ ಕೂಡ ಸ್ವಲ್ಪ ಹೊತ್ತು ಮುಚ್ಚಿ ಒಂದು 2 to 3 ಮಿನಿಟ್ಸು ಮುಚ್ಚಿಟ್ಬಿಡಿ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ತೆಗೆದುಬಿಟ್ಟು ನಾವು ವಾಂಗಿಬಾತ್ ಪೌಡರ್ ಏನು ಮಾಡ್ಕೊಂಡಿದ್ವಲ್ಲ, ಆ ವಾಂಗಿಬಾತ್ ಪೌಡರ್ನ ಎಷ್ಟು ಬೇಕೋ ಅಷ್ಟನ್ನ ನೋಡಿ ಹಾಕ್ಕೊಳ್ಳಿ. ಇಷ್ಟೇ, ವಾಂಗಿಬಾತ್ ಪೌಡರ್ನ ಎಷ್ಟು ಬೇಕು ಅಂತ ಅಂದ್ಬಿಟ್ಟು ಅಷ್ಟು ಹಾಕ್ಕೊಂಡು 1 ನಿಮಿಷ ಬಿಟ್ಟರೆ ಆಯಿತು, ಎಲ್ಲ ಆಗೋಗುತ್ತೆ. ಒಬ್ಬೊಬ್ಬರಿಗೆ ಅನ್ಕೊತಿರ್ತಾರೆ ವಾಂಗಿಬಾತಲ್ಲಿ ಇದು ಬದನೆಕಾಯಿ ಬೇಯುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು. ಸ್ವಲ್ಪ ಜಾಸ್ತಿ ದೊಡ್ಡಕ್ಕೂ ಕೊಚ್ಕೋಬೇಡಿ, ಸಣ್ಣಗೂ ಕೊಚ್ಚಬೇಡಿ, ಮೀಡಿಯಮಾಗಿ ಕೊಚ್ಕೊಂಡು ಈ ಥರ ಒಗ್ಗರಣೆಯಲ್ಲಿ ಸ್ವಲ್ಪ ಬೇಯಕ್ಕೆ ಬಿಟ್ಟರೆ ಬೇಗನೆ ಬೆಂದೋಗ್ಬಿಡುತ್ತೆ. ಏನಂದರೆ ವಾಂಗಿಬಾತ್ ಪೌಡರು ನಾವೇ ಮಾಡ್ಕೊಂಡಿರೋದ್ರಿಂದ ನಮಗೂ ಖುಷಿ ಆಗುತ್ತೆ, ಮನೆಯಲ್ಲೇ ವಾಂಗಿಬಾತ್ ಪೌಡ್ರನ್ನ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ಅದನ್ನು ನಾನಿಲ್ಲಿ ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ಮುಗೀತು. ತುಂಬಾ ಚೆನ್ನಾಗಿರುತ್ತೆ. ಅಂಗಡಿಯಿಂದ ತರೋಕ್ಕಿಂತ ಬದಲು ನಾವೇ ವಾಂಗಿಬಾತ್ ಪೌಡರ್ನ ಮನೇಲಿ ಹೋಮ್ ಮೇಡಾಗೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಕೂಡ. ನೀವು ಒಂದು ಸತಿ ಮಾಡ್ಕೊಂಡು ತಿನ್ನಿ, ಚೆನ್ನಾಗೂ ಇರುತ್ತೆ. ಮತ್ತು ತುಂಬ ಕಷ್ಟವೂ ಏನಲ್ಲ, ತುಂಬ ಈಸಿಯಾಗೆ ಮಾಡ್ಕೋಬೋದು. ಒಂದು ಬೇಕಾಗಿರೋ ಐಟಮ್ಸು ಕೂಡ ಜಾಸ್ತಿ ಏನಿಲ್ಲ, ಕಡಲೆಬೇಳೆ, ಉದ್ದಿನಬೇಳೆ ಇವೆಲ್ಲ ಮನೇಲಿ ಇದ್ದೇ ಇರುತ್ತೆ. ಅದನ್ನೇ ಯೂಸ್ ಮಾಡ್ಕೊಳೋದ್ರಿಂದ ನಿಮಗೂ ಇಷ್ಟ ಆಗುತ್ತೆ. ಇಷ್ಟ ನೋಡಿರಲ್ಲ ಫ್ರೆಂಡ್ಸ್,
ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ.